ಮಾರ್ಗದರ್ಶಕರು ಆಗಿರುವಂತಹ ಮತ್ತು ನಮಗೆಲ್ಲರಿಗೂ ಈ ಹೋರಾಟದಲ್ಲಿ ಶಕ್ತಿ ಕೊಡಲಿಕ್ಕೆ ನೇತೃತ್ವ ವಹಿಸಿದಂತ ಪರಮ ಪೂಜ್ಯ ಶಶಿಕಾಂತ ಗುರೂಜಿಯವರನ್ನು ಒಳಗೊಂಡು ಈ ಸಭೆಯಲ್ಲಿ ಆಗಮಿಸಿದಂತಹ ಎಲ್ಲ ನೇಗಿಲ ರೋಗಿ ಮತ್ತು ರೈತ ಬಾಂಧವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಯೋಗಿಗಳಲ್ಲಿ ಶಿವಯೋಗಿ, ತಪಸ್ಸು ಮಾಡಿದ ಯೋಗಿ, ರೈತನು ಒಬ್ಬ ಯೋಗಿ. ಅದಕ್ಕೆ ರೈತನ ನೇಗಿಲ ಯೋಗಿ ಅನ್ನಂತ ಅನ್ನದಾತ ಅಂತಾರೆ. ಇಡೀ ಜಗತ್ತಿಗೆ ಅನ್ನವನ್ನ ರೈತ ನೀಡುತ್ತಿದ್ದರ ಒಕ್ಕದಿರೆ ಬಿಕ್ಕುವುದು ಜಗವನ್ನ. ಇವರಿಗೆ ತಿನ್ನಕ್ಕೇನು ಸಿಗುವುದಿಲ್ಲ. ಆದರೂ ಸಹಿತ ಎಲ್ಲರೂ ಇವತ್ತು ನಾನು ಒಬ್ಬ ಮಾಜಿ ಶಾಸಕ ರಾಜಕಾರಣಿಗಳೆಲ್ಲರೂ ವಿಧಾನಸಭೆಯಲ್ಲಿ ದೊಡ್ಡ ದೊಡ್ಡ ಭಾಷಣಗಳಲ್ಲಿ ಹೇಳ್ತಾರ, ನಾವೆಲ್ಲರೂ ಮಣ್ಣಿನ ಮಕ್ಕಳು ಅಂತ. ಇದು ಬಾಯಿಂದ ಹೇಳುವುದಕ್ಕಾಯ್ತು. ಮಣ್ಣಿನ ಮಕ್ಕಳು ಅನ್ನುವಂಥದ್ದು ಹೇಳುವುದಕ್ಕಾಯ್ತು. ಮಣ್ಣಿನ ಮಕ್ಕಳಾಗಿರುವವರು ಮಣ್ಣಿನಲ್ಲಿ ದುಡಿಯುವಂತ ನೇಗಿಲ ಯೋಗಿ ರೈತನಿಗಾಗಿ ಏನು ಅವಶ್ಯಕವಾಗಿ ಮಾಡಬೇಕು ಅನ್ನುವಂಥ ವಿಷಯದ ಬಗ್ಗೆ ಮಾತ್ರ ಲಕ್ಷ್ಯ ಕೊಡುವುದಿಲ್ಲ. ಇವತ್ತು ನಿರಂತರವಾಗಿ ಕಬ್ಬಿನ ಬೆಲೆ ನಿಗದಿ ಮಾಡಬೇಕಂತೇಳಿ ಏನು ಒಂದು ಹೋರಾಟ ನಡೀತಾ ಇದೆ. ಈ ಹೋರಾಟ ಕಳೆದ ಅನೇಕ ದಿನಗಳಿಂದ ತಹಶೀಲ್ದಾರ್ ಸಾಹೇಬ್ ಬಂದರು. ಈಗ ತಹಶೀಲ್ದಾರ್ ಸಾಹೇಬ್ರ ದಯವಿಟ್ಟು ಈಗ ನೋಡ್ರಿ, ನಮ್ಮ ಜನರಿಗೆ ಬಂಡವಾಳ ಬಯಲಾಗ್ತೈತಿ. ತಗೋತಾರೋ ಮತ್ತೇನ್ ತಗೋತಾರ ಅಂಜಿಕ್ ಬರಾಕತ್ತೈತಿ. ನಾವೇನು ಮಾಡಂಗಿಲ್ಲ ಮಾರಾಯ. 50 ರೂಪಾಯಿಲಿಂದ ಹೆಣಕ್ ಹಾಕೊಂಡ್ ಬಾಲಿ ನಿನಗೆ ಹಾಕಿ ಕಳಿಸ್ತೀವಿ. ಬಾಯಿ ಶಾಲ ಅಂತೂ ಹಾಕಂಗಿಲ್ಲ. ಹಾಕೊಳ್ಳೋ ತಾಕತ್ ನಿಮ್ಗೆ ಯಾರಿಗಿಲ್ಲ. ರಾಜಕಾರಣಿಗಳಿಗೆ ಯಾರಿಗಿಲ್ಲ, ಹಾಕಂಗಿಲ್ಲ ನಾವು. ಸಾಹೇಬರು ತಹಸೀಲ್ದಾರ್ ಸಾಹೇಬರು ಬಂದು ಕುಂತಾರ. ಇವತ್ತು ಪಾಪ ನಮ್ಮ ಜೊತೆ ಸಾಯಂಕಾಲ ತನಕ ಇರ್ತಾರ. ಸಾಯಂಕಾಲ ಇಲ್ಲೇ ನಮ್ಮ ಜೊತೆ ನಾವು ಊಟ ಮಾಡ್ತಾರ, ಇಲ್ಲೇ ಜಳಕ ಮಾಡ್ತಾರ, ಇಲ್ಲೇ ಇರ್ತಾರ. ಹೊರಗೆ ಬಿಡಂಗಿಲ್ಲ. ಇಲ್ಲೇ ಬರೋದು, ನಮ್ಮ ಜೊತೆನೇ ಇರೋದು, ಅನ್ನ ಸಾರ ತಿನ್ನೋದು, ಇಲ್ಲಂದ್ರೆ ಚಾ ಕುಡಿಯೋದು. ರೇಟ್ ಘೋಷಣೆ ಆಗುತ್ತಕ್ಕ ಅವರು ಇಲ್ಲೇ, ನಾವು ಇಲ್ಲೇ. ಯಾರು ಬಂದು ಸಿಗಂಗಿಲ್ಲ. ಸಿಕ್ಕಿದ್ರೆ ಬಿಡಂಗಿಲ್ಲ. ಗುರೂಜಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಇನ್ನೊಂದು ಬಹಳತ್ ಮಾತಾಡುವಂಥದ್ದು ಏನಿಲ್ಲ. ನಾನು ನ್ಯಾಯಸಮ್ಮತವಾದ ಇದೇನು ಒಂದು ಕಬ್ಬು ಬೆಳೆಗಾರರ ದರ ನಿಗದಿಪಡಿಸುವಂತ 3,500 ರೂಪಾಯಿ ಏನು ಒಂದು ದರ ನಿಗದಿಪಡಿಸ್ಬೇಕಂತೇಳಿ ಒಂದು ವಿಚಾರ ಮಾಡಿ ಏನು ಒಂದು ಇವತ್ತು ಆಂದೋಲನ ನಡೆದ. ಈ ಆಂದೋಲನಕ್ಕ ವೈಯಕ್ತಿಕವಾಗಿ 15 ತಾಲೂಕಿನ ಪರವಾಗಿ ನಮ್ಮ ಬೆಂಬಲ ಅದ, ನಮ್ಮ ಸಂಪೂರ್ಣ ಬೆಂಬಲ ಅದ. ನೀವು ಎಲ್ಲಿ ಕರಿತೀರಿ ನಾವು ಅಲ್ಲಿ ಬರ್ತೀವಿ, ಎಲ್ಲಿ ಕೂಡ್ರತ್ತೀರಿ ಕೂಡ್ತೀವಿ, ಎಷ್ಟೊತ್ತು ಕೂಡ್ರತ್ತೀರಿ ಕೂಡ್ತೀವಿ. ಉಪವಾಸ ಅಂದ್ರೆ ಉಪವಾಸ, ಮರಣ ಅಂತಂದ್ರೆ ಮರಣ ಅಂತ ಎಲ್ಲದಕ್ಕೂ ನಾವು ತಯಾರಾಗ್ತಿರ್ತೀವಿ. ಇವತ್ತು 15 ತಾಲೂಕಿನೊಳಗೆ ಅತಿ ಹೆಚ್ಚು ಕಬ್ಬು ಬೆಳೆಯುವಂತ ಪ್ರದೇಶದಲ್ಲಿ ಕಬ್ಬು ಬೆಳೆಗಾರ ಪರಿಸ್ಥಿತಿ ಗೊತ್ತದ. ಇಲ್ಲಿ ಬಂದಾರ 50 ಮಂದಿ ಇಲ್ಲಿ ಬಂದಾರ. ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಮತ್ತು ಗುರೂಜಿಯವರಿಗೆ. ಇಂಥ ಒಂದು ಹೋರಾಟ, ಈ ಹೋರಾಟ ಇವತ್ತ ಇಲ್ಲಿ ಗುರುಲಾಪುರ ಕಾವಸದಲ್ಲಿ ನಡೆದದ್ದು ಇಡೀ ಕರ್ನಾಟಕ ರಾಜ್ಯವನ್ನು ಇವತ್ತು ಅಳವಡಿಸಕ್ಕತ್ತದ. ನಿನ್ನೆ ತನಕ ನಾ ಮುಖ್ಯಮಂತ್ರಿನೋ ನೀ ಮುಖ್ಯಮಂತ್ರಿನೋ, ನಾ ಮುಖ್ಯಮಂತ್ರಿನೋ ನೀ ಮುಖ್ಯಮಂತ್ರಿನೋ, ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿನೋ, DK ಶಿವಕುಮಾರ್ ಮುಖ್ಯಮಂತ್ರಿನೋ ಬಿಡಿ. ನೀವು ಇಬ್ಬರು ಮೊದಲು ಮುಖ್ಯಮಂತ್ರಿ ಆಗಾಕ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ರೈತರು ಕಬ್ಬಿನವರು. ನೀವು ಯಾರ ಮತಗಳನ್ನು ಆರಿಸಿ ಬಂದಿರಪ್ಪ? ಯಾರ ಮತ ತಗೊಂಡು ನೀವು ಆರಿಸಿ ಬಂದಿರಿ? ಯಾರ ಮತ ತಗೊಂಡು ನೀವು ಸರ್ಕಾರ ಮಾಡಿದಿರಿ? ಮತ್ತು ಇವತ್ತು ನೀವು ಮುಖ್ಯಮಂತ್ರಿ ಕುರ್ಚಿಗೆ ಬರಲಾಕತ್ತೀರಿ. ರೈತರ ಗೋಳಿಗೆ ನಡೆದತ್ತಿ ಎಷ್ಟು ದಿವಸದಿಂದ. ಇದ್ರ ಕಡೆ ನಿಮಗೆ ಲಕ್ಷ್ಯ ಇಲ್ಲ ಅಂತ ನಾಚಿಕೆ ಬರ್ಬೇಕು. ಈಗ ಈ ಸರ್ಕಾರದಲ್ಲಿ ಇರುವಂತ ಏನು ಒಂದು ಜವಾಬ್ದಾರಿಯುತವಾಗಿ ಅದ. ಬಹಳಷ್ಟು ಜನರದ್ದು ಇವತ್ತು ಶಾಮನೂರು ಶಿವಶಂಕರಪ್ಪ ಅವರು ನಿಂತ್ಕೊಂಡು ಎಲ್ಲ ಹೆಚ್ಚಿನ ಹೆಚ್ಚು ಎಲ್ಲ ರಾಜಕಾರಣಿಗಳು MLA ಮಂತ್ರಿಗಳು ಸಕ್ಕರೆ ಕಾರ್ಖಾನೆಯನ್ನು ಮಾಡಿದರು. ಹೆಚ್ಚು ಬಿಲ್ ಕೊಟ್ಟರೆ ಇವರಿಗೆ ನಾವು ಹೆಚ್ಚು ಉಳಿದಿಲ್ಲ ಅಂತೇಳಿ ಇವತ್ತು ಕಡಿಮೆ ಬಿಲ್ ಫಿಕ್ಸ್ ಮಾಡಿ ಹೆಚ್ಚು ಲಾಭ ತಾವು ಗಳಿಸಿ
ಒಂದಲ್ಲ ಎರಡಲ್ಲ ನಾಲ್ಕು ಎಕ್ಸ್ಟೆನ್ಷನ್ ಎಲ್ಲ ಮಾಡ್ಕೊಂಡು ಹೊಂಟಾರೆ. ನಾನಂತೀನಿ 3,500 ಕೊಡೋದ್ರಲ್ಲಿ ಯಾವ ಆತಂಕನೂ ಇಲ್ಲ. ಕೋ ಜನರೇಷನ್ ಇರ್ತದೆ, ಬಿಸ್ಲರಿ ಇರ್ತದೆ, ಇದ್ರಲ್ಲಿ ಮಾಡಬಹುದು. HMT ನಮಗೆ ಸಮೀಪದ, ಇಲ್ಲಿರುವಂತ ಎಲ್ಲ ಕಾರ್ಖಾನೆಗಳಿಗೆ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಸಮೀಪದ. ಇದು ವರ್ಕೌಟ್ ಆಗುದಿಲ್ಲ ಅನ್ನುವಂತ ಪ್ರಶ್ನೆ ಇಲ್ಲ. 3,500 4,000 ಕೊಟ್ಟರು ಸಹಿತ ಇದು ವರ್ಕೌಟ್ ಆಗ್ತದೆ. ಏನು ಗೊತ್ತದೆ ಯಾಕಂತಂದ್ರೆ ನಾವು ಅದನ್ನು ಅಭ್ಯಾಸ ಮಾಡಿದೀವಿ. ಆದ್ರೂ 3,500 ಅಂತಂದ್ರೆ ಇದು ನಿಜವಾಗಿ ರೈತರಿಗೆ ಪರಿಗಣಿಸುವಂಥದ್ದು, ರೈತರನ್ನು ತೊಳೆಯುವಂಥದ್ದು, ರೈತರ ಮೇಲೆ ಶೋಷಣೆ ಮಾಡುವಂಥದ್ದು ಇದು ಕ್ರಮ ಆಗುತ್ತೆ ಬಂಧುಗಳು. ಅದಕ್ಕಾಗಿ ನಾನು ಹೆಚ್ಚು ಮಾತನಾಡಬಾರ್ದು. ಇದೇನು ನಿಮ್ದು ಆಂದೋಲನ ನಡೆದದ, ಇದು ಪರಿಹಾರ ಸಿಗೋ ತನಕ ಮುಂದುವರಿಯಬೇಕು. ದಯಮಾಡಿ ತಪ್ಪಿಗೆಳಬೇಡ್ರಿ, ಶಾಂತಿಯುತವಾಗಿ ಏನ್ ಮಾಡಕತ್ತೀರಿ. ಅದಕ್ಕಾಗಿ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಇದು DC ಅವರು ಬರಬೇಕು, ಸಂಬಂಧಪಟ್ಟ ಮಂತ್ರಿಗಳು ಬರಬೇಕು. ಇನ್ನೊಂದು ನಿರ್ಣಯ ಆಗಿ 3,500 ರೂಪಾಯಿ ರೈತರಿಗೆ ಘೋಷಣೆ ಆಗೋ ತನಕ ಆಂದೋಲನ ಮುಂದುವರಿತೈತೆ ಅಂತ ಹೇಳಿ ನಮಗೂ ನೀವು ಅವಕಾಶ ಕೊಟ್ರಿ. ನಾನು ಒಬ್ಬ ರಾಜಕಾರಣಿ, ರಾಜಕಾರಣಿಗಳನ್ನು ನನಗೆ ಬರ್ಲಾಕ್ ಕೊಟ್ಟಿಲ್ಲ. ಯಾಕಂತಂದ್ರೆ ಒಬ್ಬ ಮಾಜಿ ಶಾಸಕನ